ರೋಲಿಂಗ್ ಯಾಕಲ್ಲ ಮಾಡಿದೆ? ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪವನ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು 90s ರಿಯಾಲಿಟಿ. ನೀವು ಗನ್ನಲ್ಲಿ ಎಷ್ಟು ಜನ ಹೆದರ್ಸಿದಿರೋ ಅದಕ್ಕಿಂತ ಜಾಸ್ತಿ ಜನನ ನಾನು ಬರೀ ಕಣ್ಣಲ್ಲಿ ಹೆದರ್ಸಿದ್ದೀನಿ. ಎಲ್ಲ ಹಾಳಾಗೋಗಿದ್ದು ಬೇವರ್ಸಿ ನನ್ನ ಮಗನೇ. 1.5 ವರ್ಷ ಆಯ್ತು ನನ್ನ ಮಗನೇ ವಿಡಿಯೋ ಮಾಡೋದ್ ಬಿಟ್ಟು ಎಲ್ಲ ಹಾಳಾಗೋಗಿದೆ ಅಂತ ಕೇಳ್ತಿರಲ್ಲ. ಜೀವನ ಹಿಂದೆ ಮುಂದೆ ಅಕ್ಕ ಪಕ್ಕ ಎಲ್ಲಾ ಕಡೆಯಿಂದ ರಪ 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 ಅಂತ ಹೊಡಿತಾ ಇತ್ತು. ನನಗೆ ಎಲ್ಲೆಲ್ಲಿ ಹೊಡಿತು ಅನ್ನೋದೇ ಮರ್ತೋಗಿತ್ತು. ಜಾಸ್ತಿ ಕತೆ ಬೇಡ, ಡೈರೆಕ್ಟ್ ಆಗಿ ಮ್ಯಾಟರ್ ಬಂದ್ಬಿಡೋಣ. ಇಲ್ಲಿದೆ ನಮ್ಮ ಹೈ ಪರ್ಫಾರ್ಮೆನ್ಸ್ ಹೈ ಪ್ರೈಸ್ KTM ಡ್ಯೂಕ್ 250. KTM ವಿಷಯಕ್ಕೆ ಬಂದ್ರೆ ಇದು ನನ್ನ ಡ್ರೀಮ್ ಬೈಕು. ಇದ್ರಲ್ಲಿ ಬರ್ತಿದ್ದಂತ ಪವರ್, ಇದ್ರಲ್ಲಿ ಜನರೇಟ್ ಆಗ್ತಿದ್ದಂತ ಟಾರ್ಕ್, ಇದ್ರಲ್ಲಿ ಇದ್ದಿದ್ ಮೇಜರ್ಲಿ ಸೌಂಡ್ ಒಂದು ಲೆಗ್ಯಾಸಿನೇ ಇತ್ತು. ಇನ್ನು ಈ ಜನರೇಷನ್ 3 ನ ಇಂಜಿನಿಯರ್ ಯಾವ ಬಾರಲ್ಲಿ ಕುತ್ಕೊಂಡು DP-ROM ಕುಡ್ಕೊಂಡು ಡಿಸೈನ್ ಮಾಡೋದ್ನೋ ಗೊತ್ತಿಲ್ಲ. ಈ ಗಾಡಿಗೆ ಇದ್ದಂತ ಪ್ರೈಸ್ ಮಾರ್ಕೆಟ್, ಸ್ಟ್ಯಾಂಡರ್ಡ್, ಕ್ವಾಲಿಟಿ ಎಲ್ಲಾನು ಒಟ್ಟಿಗೆ ಚಿಕ್ಕ ಮುಚ್ಕೊಂಡು ಹೋಗೋ, ನಕ್ಕೊಂಡು ಕಪಾಳ ಕೊಡ್ತೀನಿ ಬೋಳಿ ಮಗನೇ. ಬರಪ್ಪ ಈ ಗಾಡಿ ಲುಕ್ಸ್ ಬಗ್ಗೆ ಮಾತಾಡ್ಬಿಡೋಣ. ಈ ಗಾಡಿಲಿ ನಿಮಗೆ ಮಿರರ್ಸ್ ಡಾಮಿನರ್ 250 ಏನಿದೆ ಸೇಮ್ ಮಿರರ್ಸ್ ಬಂದಿದೆ. ಇಲ್ಲಿ ಅಗ್ರೆಸಿವ್ ಆಗಿರೋ ಪ್ರೆಡಿಟರ್ ಲೈಟ್ ಇದೆ, ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ, 320mm ಡಿಸ್ಕ್ ಬರುತ್ತೆ, LC4C ಇಂಜಿನ್ ಬರುತ್ತೆ. ಈ ಗಾಡಿ ಫೀಚರ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಈ ಗಾಡಿ ನಿಮಗೆ ಸ್ಲಿಪ್ಪರಿ ಕ್ಲಚ್ ಜೊತೆ ಕ್ವಿಕ್ ಶಿಫ್ಟರ್ ಬರುತ್ತೆ, 5 ಇಂಚಸ್ TFT ಡಿಸ್ಪ್ಲೇ ಇದೆ ವಿತ್ ಬ್ಲೂಟೂತ್ ಕನೆಕ್ಟಿವಿಟಿ, ನಿಮಗೆ ಸೂಪರ್ ಮೋಟೋ ABS ಬರುತ್ತೆ, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಫೀಚರ್ಸ್ ಕೊಟ್ಬಿಟ್ಟು 2 ಲಕ್ಷ ರೂಪಾಯಿಗೆ ಗಾಡಿ ಕೊಡೋದು ಯಾವ ಕಳ್ಳನೂ ಕೊಡಲ್ಲ. ಅಲ್ಲಿ ಹೇಳಿದ್ರಲ್ಲ ಅದನ್ನ ಇನ್ನೊಂದ್ಸಲಿ ಹೇಳ್ತೀರಾ ಪ್ಲೀಸ್ ನನಗೋಸ್ಕರ. KTM ಅಲ್ಲಿ ನನಗೆ ಇಷ್ಟ ಆಗುವಂತ ನೇಚರ್ ಏನು ಅಂದ್ರೆ ಡಿಸೈನ್ ವೈಸ್ ಅಲ್ಲಿ ಅವ್ರು ಇವತ್ತು ಹಳೆ ಡಿಸೈನ್ ನ ಇನ್ಸ್ಪೈರ್ ಮಾಡ್ತಾರೆ. ಈ ಗಾಡಿಲಿ ಕೊಟ್ಟಿರುವಂತ ಅಗ್ರೆಸಿವ್ ನೇಚರ್, ಶಾರ್ಪ್ ಲೈನ್ ಪೊಸಿಷನ್, ಈ ಗಾಡಿ ಲುಕ್ಸ್ ನ ಅದಕ್ಕೆ ನಾವು ಯಾವತ್ತೂ ಬೇರೆ ಗಾಡಿ ಜೊತೆ ಕಂಪೇರ್ ಮಾಡಕ್ ಹೋಗಬಾರ್ದು. ಮೇಜರ್ಲಿ ನಾನು ಈ ಗಾಡಿ ಅಡ್ವಾಂಟೇಜ್ ಗೆ ಬಂದ್ಬಿಡ್ತೀನಿ. ಯಾಕಂದ್ರೆ ನಮ್ಮ ಜನಕ್ಕೆ ಸ್ಟಾರ್ಟಿಂಗ್ ಅಲ್ಲೇ ಕೆಟ್ಟದ್ದು ಹೇಳ್ಬಿಟ್ರೆ ನನ್ನ ವಿಡಿಯೋ ಯಾರು ನೋಡಕ್ ಹೋಗಲ್ಲ. ಆಮೇಲೆ ದಿನ ಹೆಸರು ಮಾಡಿರೋ ಗಾಡಿಲಿ ತುಂಬಾ ಒಳ್ಳೆ ವಿಷಯ ಇರುತ್ತೆ. ಒಳ್ಳೆದನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ? ಮೇಜರ್ ಆಗಿ ಈ ಗಾಡಿಲಿ ನನ್ಗೆ ಇಷ್ಟ ಆಗೋದು ಪರ್ಫಾರ್ಮೆನ್ಸ್, ಆಮೇಲೆ ರಾ ಪವರ್ ಜನರೇಷನ್, ಇದ್ರಲ್ಲಿ ಬರೋಂತ ಆಕ್ಸಲರೇಷನ್ ಡೈರೆಕ್ಟ್ ಆಗಿ ನಮ್ಗೆ ಫೀಲ್ ಕೊಡುತ್ತದೆ. ಒಂಥರ ಅಗ್ರೆಸಿವ್ ರೈಡಿಂಗ್ ಪೊಸಿಷನ್ ಸಿಗುತ್ತೆ. ಓಡಿಸ್ತಾ ಇರೋರೆಲ್ಲ ಅಗ್ರೆಸಿವ್ ಆಗಿ ಓಡಿಸ್ತೀವಿ. ಇದರಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಪೊಲೀಸ್ನವನು ಫೋನ್ ತೆಗೆದು ಕ್ಯಾಮ್ರಾ ಆನ್ ಮಾಡೋದ್ರ ಒಳಗಡೆ ಪಾಸ್ ಆಗ್ಬಿಡ್ಬೋದು ಈ ಗಾಡಿ. ನೋಡಿದ ಪೊಲೀಸ್ ಲಾಠಿ ಏಟು ಹೈದರಾಬಾದ್ ಗೋಲಿ ಇಟ್ಟೆ ಅಂದ್ರೆ ಅನ್ಬೇಕು. ಈ KTM ಗಾಡಿಗಳನ್ನ ಓಡಿಸುವಾಗ ನಮ್ಗೆ ಯಾವಾಗೂ ಬರುವಂತ ಕ್ವಶನ್ ಏನು ಅಂತಂದ್ರೆ, ನಮ್ಮ ಏಜ್ ಈ ತರ ಗಾಡಿ ಓಡಿಸ್ತೀವಾ ಇಲ್ಲ ನಮ್ಮ ರಕ್ತ ಕುದಿಯುತ್ತೆ ಅಂತ ಹಿಂಗ್ ಗಾಡಿ ಓಡಿಸ್ತೀವಾ ಅಂತ. ನಿನ್ನ ರಕ್ತ ತಣ್ಣಗಾಗಿ ಹೋಗಿದ್ರೆ ಪರವಾಗಿಲ್ಲ, KTM ಗಾಡಿ ಮೇಲೆ ಕುತ್ಕೋತಿದ್ದಂಗೆ ರಕ್ತ ಆಟೋಮೆಟಿಕ್ ಆಗಿ ಕುದೀತದೆ. ಎಂತೆಂತವ್ರಿಗೋ ಸಾವು ಬರುತ್ತೆ, ನಿನಗ್ ಬರಲ್ವಲ್ಲ. ಒಂದು ಟೈಮಲ್ಲಿ ನಾನು ಕಾಲೇಜ್ಗೆ ಹೋಗುವಾಗ KTMಗೆ ಯಾವ ತರ ಬಜಾರ್ ಇತ್ತು ಅಂತಂದ್ರೆ, ಕಾಲೇಜ್ ಮುಂದೆ ಯಾವ್ದಾನ ಚಪ್ರಿ KTM ಅಲ್ಲಿ ಪಾಸ್ ಆದ ಅಂತಂದ್ರೆ ಹುಡುಗಿರ್ ಕಣ್ ಮಿಟಕ್ಸ್ದಂಗ್ ಕಣ್ ತೂತ್ ಬಿದ್ದೋಗೋವರೆಗೂ ನೋಡೋರು. ಇವಾಗ ಯಾವ್ದಾನ ಹುಡುಗ KTM ಅಲ್ಲಿ ಬರ್ಲಿ, ಗಾಡಿನ ಬಿಡ್ರಿ ಗಾಡಿನೂ ನೋಡಲ್ಲ. KTM ಅವರು ಈ ಬೈಕ್ನ ಸಿಟಿ ಕಮ್ಯೂಟರ್ ಅಂತಾನೆ ಬಿಟ್ಟಿದ್ದು. ಅವಾಗ ಕಾಸ್ಟ್ಗೆ ಈ ಬೈಕ್ ಇಟ್ಟಿದ್ದು ಅವನು ಹಂಗೆ ಇತ್ತು. ಆದರೆ ಈಗಿನ ರಿಯಾಲಿಟಿಗೆ ಬಂದರೆ ಈ ಗಾಡಿ ಸೆಕೆಂಡ್ ಗೇರು ಥರ್ಡ್ ಗೇರ್ ಎಲ್ಲ ಸ್ಟಾರ್ಕ್ ಇರಲ್ಲ. ಈ ಗಾಡಿಲಿ ಏನೋ ಹಳ್ಳಕ್ಕೆ ಬಿಟ್ಟೆ ಅಂತಂದ್ರೆ ಸೆಕೆಂಡ್ ಗೇರ್ ಥರ್ಡ್ ಗೇರಲ್ಲಿ ಎತ್ಕೊಳ್ಳಲ್ಲ, ಪ್ರತಿ ಸಲನೂ ಫಸ್ಟ್ ಗೇರ್ಗೆ ಬೀಳಬೇಕು. KTM ಬೈಕ್ ವ್ಯಾಲ್ಯೂ ಫಾರ್ ಮನಿನ ತುಂಬಾ ಕಾಸ್ಟ್ ಹಂಗೆ ಅಂತ ಜನ ಕೇಳೋರು. ಅವಾಗ ವ್ಯಾಲ್ಯೂ ಇತ್ತು ಬೈಕ್ಗೆ, ಅದ್ರಲ್ಲಿ ಇದ್ದಿದ್ದು ಫೀಚರ್ಸ್, ಪವರ್ ಜನರೇಷನ್ ಆ ಥರ ಇತ್ತು ವ್ಯಾಲ್ಯೂ. ಇವಾಗ ಅದೇ ಕ್ವಶನ್ ನ ಜನರು 420 ಬಿಡಕ್ ಬುಲ್ಕನ್ ಹಾಕೊಂಡು ಕಲರ್ಫುಲ್ ಆಗಿ ಹೋಗಿದ್ದಾರೆ. ಇನ್ನು ಫ್ಯೂಯಲ್ ಕನ್ಸಂಪ್ಷನ್ ಬಂದ್ರೆ ಈ ಗಾಡಿ ಸಿಟಿ ಒಳಗಡೆ ಆರಾಮಾಗಿ 25ರಿಂದ 27 ಕೊಡುತ್ತೆ. ಇನ್ನು ಲಾಂಗ್ ಹೋಗ್ತೀರಾ ಅಂದ್ರೆ ಆರಾಮಾಗಿ 30ರಿಂದ 32 ಕೊಡುತ್ತಪ್ಪ. ಅದು ನಿಮ್ ಕೆಪಾಸಿಟಿಗೆ ಬಿಟ್ಟಿದ್ದು. ನೀವು ವೀಕೆಂಡ್ ಅಲ್ಲಿ ಲೈಟ್ ಆಗಿ ಎಣ್ಣೆ ಹಾಕೊಂಡು ಲೈಟ್ ಆಗಿ ಗಾಡಿ ಎತ್ತಿದ್ರೆ ಲೈಟ್ ಆಗಿ ಕುಡಿತದೆ. ಫುಲ್ ಆಗಿ ಕುಡಿದ್ಬಿಟ್ಟು ಫುಲ್ ಆಗ್ಬಿಟ್ರೆ ಫುಲ್ ಆಗಿ ಕುಡಿತದೆ. ಸ್ವಲ್ಪ ಕುಡೀರಿ, ಕುಡಿಯೋದನ್ನ ಬಗ್ಸ್ಕೊಳ್ಳೋದಲ್ಲ, ಚೆನ್ನಾಗಿ ರಾತ್ರಿನೇ ಮಲ್ಕೊಂಡು ಟೈಟ್ ಆಗಿ ಬಿಟ್ಕೊಳ್ಳೋದು. KTM ಬೈಕ್ಸ್ ಆರ್ ಡ್ರೈವನ್ ಬೈ ಚಪ್ರೀಸ್ ಅಂತ ತುಂಬಾ ಕಡೆ ಓದ್ಬಿಟ್ಟಿದೀನಿ. ಈ ತರ ಆಗೋದಕ್ಕೆ ಕಾರಣ ಏನು ಅಂದ್ರೆ, ಮನೇಲಿ ಜಗಳ ಆಡಿನೋ ಕಿತ್ತಾಡಿನೋ KTM ಗಾಡಿಗಳನ್ನ ಕೊಡಿಸ್ಕೊಂಡ್ಬಿಡೋರು. ರೋಡ್ ಬಂದ್ಮೇಲೆ ಕುತ್ತಿಗೆ ಮೇಲೆ ತಲೆ ನಿಲ್ದಂಗೆ ಗಾಡಿನ ಮೇಲೆ ಎತ್ಕೊಂಡು ಓಡಿಸೋದು, ಮುಂದೆ ಚಕ್ರ ಮೇಲೆ ನಿಲ್ಸ್ಬಿಡ್ತೀನಿ, ಹಿಂದೆ ಚಕ್ರ ಕೈಯಲ್ಲಿ ಇಟ್ಕೊಬಿಡ್ತೀನಿ ಅಂತ ಮಾಡೋ ಶೋಕಿಗಳಿಗೆ ನನ್ನ ಮಕ್ಕಳ 2 ಚಕ್ರ ನೆಲದ ಮೇಲೆ ಇಟ್ಕೊಂಡು ಓಡಿಸಿದ್ರೆ ಸರಿ. ಇಲ್ಲ ಅಂತಂದ್ರೆ 11ನೇ ದಿವಸ ಬೇರೆಯವ್ರ ಅಕೌಂಟ್ ಅಲ್ಲಿ ಸ್ಟೋರಿ ಆಗ್ಬಿಡ್ತೀರಾ. ಲೋಫಾರ್ ನನ್ನ ಮಕ್ಕಳ ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ರಿ, ನೆಗೆಟಿವ್ ಆಗಿ ಯೂಸ್ ಮಾಡ್ಬೇಡ್ರಿ. ಯಾವತ್ತ ನಮ್ಮ ದೇಶ ಮುಂದುವರಿಯೋದು. 2025 ಅಲ್ಲಿ ಲಾಂಚ್ ಆಗಿರುವಂತ ಡ್ಯೂಕ್ ಅಲ್ಲಿ ಆಲ್ಮೋಸ್ಟ್ ಆಲ್ ಮೇಜರ್ಲಿ ರಿಪೋರ್ಟ್ ಆಗಿರುವಂತ ಇಶ್ಯೂ ಅಂದ್ರೆ ಸಸ್ಪೆನ್ಷನ್ ಇಶ್ಯೂ. ಈ ಗಾಡಿ ಡೆಲಿವರಿ ಆದಾಗ ನಾನೇ ಇದ್ದೆ ಶೋರೂಮ್ ಅಲ್ಲಿ. ನನ್ನ ಫ್ರೆಂಡ್ದೇ ಗಾಡಿ, 11,000 ಕಿಲೋಮೀಟರ್ ಓಡಿದೆ. ಸಸ್ಪೆನ್ಷನ್ ತೋರಿಸ್ತೀನಿ ನೋಡ್ರಿ. ದಿಸ್ ಈಸ್ ದ ಇಶ್ಯೂ ಆಫ್ ದಿ ಸಸ್ಪೆನ್ಷನ್. ಬ್ಯಾಕ್ ಸಸ್ಪೆನ್ಷನ್ ಹೊಟ್ಟೋಗಿದೆ. ವ್ಯಾರಂಟಿ ಕ್ಲೈಮ್ ಮಾಡಿ ಆಲ್ಮೋಸ್ಟ್ 15 ಡೇಸ್ ಆಗಿದೆ, ಇನ್ನೂ ಯಾರು ರೀಚ್ ಔಟ್ ಮಾಡಿಲ್ಲ. ತರಿಸ್ತೀವಿ ಬತ್ತಾ KTM ಶೋರೂಮ್ ಅವ್ರು ಓಲಾ ಶೋರೂಮ್ ಅವ್ರಿಗಿಂತ ಅದ್ಗೆಟ್ ಹೋಗ್ಬಿಟ್ಟವ್ರೆ. ಇಲ್ಲಿವರೆಗೂ ಸಾಕಷ್ಟು ಗಾಡಿಗಳನ್ನ ರಿವ್ಯೂ ಮಾಡಿದ್ದೀನಿ, ಎಷ್ಟೋ ಗಾಡಿಗಳಿಗೆ ನೆಗೆಟಿವ್ ಫೀಡ್ಬ್ಯಾಕು ಕೊಟ್ಟಿದ್ದೀನಿ. ಬಟ್ KTM ನಾನು ಯಾವತ್ತೂ ನೆಗೆಟಿವ್ ಫೀಡ್ಬ್ಯಾಕ್ ಕೊಟ್ಟಿಲ್ಲ. ಬಿಕಾಸ್ ಐ ಲವ್ ದಿಸ್ ಇಂಜಿನ್, ಐ ಲವ್ ದಿಸ್ ಬೈಕ್. ಬಟ್ ಐ ಆಮ್ ಹಾರ್ಟ್ಫುಲಿ ಸೇಯಿಂಗ್ ದಿಸ್ ಇಸ್ ದ ಡೌನ್ಫಾಲ್ ಆಫ್ KTM.